ಎಲ್ಲಿಂದ ತಗೊಳ್ಳೋದೀಗ? So this is our second social awareness campaign. So today we are studying about the functions of court, what exactly the court means, so what is law, and these are the related things. This campaign is organized in association with Taluku Kanunu Seva Samiti, Session Court, Handal. So I have a privilege to introduce Kumari Priya S. Patil. She is the panel advocate, and Sri Shivanand B.H. He is also panel advocate for Taluku Legal Services Committee, Handal. Okay. So my sincere thanks on behalf of school to the Taluku Legal Services Committee and its staff members, and my special thanks to Mr. Santosh Malagi and Srimati Suma Abhilash, those who have coordinated with our school, and my special thanks to the organizing club, so that is the Outbound Activity Club, to Mr. Shivaji and his team. Now I request Mr. Shivanand B.H. to address our students on the purpose of our meeting. What is law? Nothing but common sense. ಏನಿಲ್ಲ, ನೀವು ನಂಗೆ ದೊಡ್ಡದೇನಿಲ್ಲ, ಕಾನೂನು ಅಂದರೆ ಹೆಂಗೆ ಅಂತ ಏನಿಲ್ಲ. ಮುಖ್ಯವಾಗಿ ನಾವೇನು ತಿಳ್ಕೊಬೇಕಂತ ಹೇಳಿದ್ರೆ, ಇವತ್ತು ಸಂವಿಧಾನದಡಿಯಲ್ಲಿ ನಾವು ಮಾಡಬೇಕಾದ ಕರ್ತವ್ಯಗಳೇನು, ನಾವು ಮಾಡಬೇಕಾದ ಹಕ್ಕುಗಳೇನು, ಫಂಡಮೆಂಟಲ್ ಡ್ಯೂಟೀಸ್ ಆ್ಯಂಡ್ ರೈಟ್ಸ್. ವಾಟ್ ಈಸ್ ದ ಫಂಡಮೆಂಟಲ್ ಡ್ಯೂಟೀಸ್ ಇನ್ ವಾಟ್ ಈಸ್ ದಿ ಫಂಡಮೆಂಟಲ್ ಡ್ಯೂಟೀಸ್? ಡೈಲಿ ನಾನೇನು ಮಾಡಬೇಕು, ಡೈಲಿ ನಾನೇನು ಪಾಲಿಸಬೇಕು, ಇದೇ ಕಾನೂನು. ಇಷ್ಟು ದಪ್ಪ ಬುಕ್ ಇರುತ್ತೆ, ಅಷ್ಟೆಲ್ಲ ಕಾನೂನು ಆಗಲ್ಲ, ಅದೇನೂ ಇರಲ್ಲ. ಕಾಮನ್ ಸೆನ್ಸ್, ನಾನಿವತ್ತು ನಾನೇನು ಪಾಲಿಸಬೇಕು, ಏನು ಮಾಡಬೇಕು, ಏನು ಡ್ಯೂಟೀಸ್ ಏನು ಕರ್ತವ್ಯಗಳನ್ನು ಮಾಡಲಿ ನೋಡ್ತೀನಿ, ಅದೇ ಕಾನೂನು. ಮುಖ್ಯವಾಗಿ ಸಂವಿಧಾನದ ಅಡಿಯಲ್ಲಿ ನಾವು ನಮಗೆ ಕೊಟ್ಟಿರುವಂತಹ ಹಕ್ಕುಗಳನ್ನು, ಏನು ನಮಗೆ ಹಕ್ಕುಗಳಿವೆ, ಆ ಹಕ್ಕುಗಳನ್ನು ನಾವು ನ್ಯಾಯಾಲಯದಿಂದ ಯಾವ ರೀತಿ ಪಡ್ಕೊಳ್ಬೇಕು, ಆ ಹಕ್ಕುಗಳನ್ನು ಜಾರಿ ಮಾಡಲಿಕ್ಕೆ ನಾವು ಯಾವ ರೀತಿಯಾದ ನಮ್ಮ ಡ್ಯೂಟಿಗಳನ್ನು ನಾವು ಪಾಲಿಸಬೇಕು. ಮುಖ್ಯವಾಗಿ ನಾವು ಹಕ್ಕುಗಳನ್ನು ಪಡೆದುಕೊಳ್ಳೋದು ಮಾತ್ರ ನಮ್ಮದು ಕಾನೂನಾತ್ಮಕ ಹಕ್ಕಲ್ಲ, ನಾವು ಸಂವಿಧಾನದಡಿಯಲ್ಲಿ ನಮಗೆ ಕೊಟ್ಟಿರುವಂಥ ಕರ್ತವ್ಯಗಳನ್ನು ಪಾಲಿಸಬೇಕು. ಅದು ಕೂಡ ನಮ್ಮ ಡ್ಯೂಟಿ, ಮಾರಲ್ ಡ್ಯೂಟೀಸ್. ಯಾವಾಗ ನಾವು ನಮ್ಮ ಮಾರಲ್ ಡ್ಯೂಟೀಸನ್ನು ಫಾಲೋ ಮಾಡ್ತೇವೆ ಸಂವಿಧಾನದಡಿಯಲ್ಲಿ, ಆವಾಗ ನಾವು ಕೂಡ ನಮ್ಮ ಸಂವಿಧಾನಾತ್ಮಕ ಹಕ್ಕುಗಳನ್ನು ಪಡೆಯಲು ಎಲಿಜಿಬಲ್ ಆಗ್ತೀವಿ ಇನ್ ಕಾನೂನಲ್ಲಿ. ಈಗ ಫಾರ್ ಎಕ್ಸಾಂಪಲ್, ನೀವು ಒಂದು ರಸ್ತೆಯಲ್ಲಿ ಹೋಗ್ತಿರ್ತೀರಿ, ಸ್ಕೂಲ್ ಮಕ್ಕಳ ಮೇಲೆ ಕಾಮನ್ ಒಂದು ರಸ್ತೆ ಬದಿಗೆ ಹೋಗ್ತಿರ್ತೀವಿ, ಯಾರೋ ಅನಾಗರಿಕವಾಗಿ ಗಾಡಿ ಓಡಿಸ್ಕೊಂಡು ಬರ್ತಾನೆ, ಸುಮ್ಮನೆ ಒಂದು ರ್ಯಾಷನ್ ನೆಗ್ಲಿಜೆನ್ಸಲ್ಲಿ ಒಂದು ವೆಹಿಕಲ್ ಓಡಿಸ್ಕೊಂಡು ಬರ್ತಾನೆ, ನಿಮಗೊಂದು ಸ್ಕೂಲ್ ಯೂನಿಫಾರ್ಮೇನ ಗಲೀಜಾಗುತ್ತೆ. ನಿಮ್ಗೆ ಇನ್ನು ನಿಮ್ದು ಪಾತ್ ವೇದಾಗಿ ನೀವು ಲೆಫ್ಟ್ ಸೈಡಲ್ಲಿ ಹೋಗ್ತಿದ್ರಿ ಅಂದರೆ ನೀವು ಲೀಗಲ್ ರೇಟಲ್ಲಿ ಇದ್ದೀರಿ. ಅವ್ನು ರ್ಯಾಷನ್ ಬಿಟ್ಟಿದ್ದಾನೆ, ಅವ್ನು ಗಾಡಿಯನ್ನು ಹೋಗ್ತಿದ್ದಾನೆ, ನಂದೇ ತಪ್ಪಿದೆ ಅಂತ ಅಂದ್ಕೊಂತೀವಿ. ಯಾವಾಗ ನಿಮ್ಗೆ ಕಾನೂನು ಜ್ಞಾನ ಇಲ್ಲ ಅಂದಾಗ ಅದು ಕಾಮನ್ ಸೆನ್ಸ್. ದೊಡ್ಡ ವೆಹಿಕಲ್ ಬಂದಾಗ ನಾನೇ ಸೈಡ್ ಹೋಗ್ಬೇಕಾಗಿತ್ತು, ಆ್ಯಕ್ಚುಲಿ ಅವ್ನು ಸೈಡ್ ಹೋಗ್ಬೇಕಾಗಿತ್ತು. ಅವ್ನ ಮಕ್ಕಳನ್ನ ಅವನು ರೂಲ್ ಟ್ರಾಫಿಕ್ ಫಾಲೋ ಮಾಡಬೇಕಲ್ವಾ? ಇದೆಲ್ಲ ಗೊತ್ತಾದಾಗ ನೀವು ಕಾನೂನಾತ್ಮಕ ಅವನ ಮೇಲೆ ಆ್ಯಕ್ಷನ್ ತೊಗೊಳಕ್ಕೆ ನಿಮ್ಗೊಂದು ಮಾರಲ್ ರೈಟ್ ಬರುತ್ತೆ. ಅವಾಗ ಈಗ ಯಾವಾಗ ಆಗುತ್ತೆ, ನಿಮ್ಗೊಂದು ಚಿಕ್ಕವಾದ ರೈಟ್ ನಿಮ್ದು ಏನಂತ ಗೊತ್ತಾದಾಗ, ಚಿಕ್ಕವಾಗಿ ನಿಮ್ಮ ಡ್ಯೂಟೀಸ್ ಏನಂತ ಗೊತ್ತಾದಾಗ, ಅಂದಾಗ ಕಾನೂನು ಮುಖ್ಯವಾಗಿ ಇವತ್ತಿನ ವಿದ್ಯಾರ್ಥಿಗಳು ನಾಳಿನ ಭವಿಷ್ಯದ ನಾಗರಿಕರು ಅಂದಮೇಲೆ ನೀವು ಮುಖ್ಯವಾಗಿ ಇಂದಿನ ಸಂವಿಧಾನದ ಅಧ್ಯಯನ ನಿಮಗೆ ತುಂಬ ಮುಖ್ಯವಾಗಿದೆ. ನಿಮಗೆ ಎಲ್ಲ ಪಠ್ಯಪುಸ್ತಕಗಳಲ್ಲಿ ಆಲ್ರೆಡಿ ಪೀಠಿಕೆ ಓದಿಸ್ತಾ ಇರ್ಬೋದು, ಸಂವಿಧಾನದ ಪೀಠಿಕೆಯನ್ನು, ಪ್ರಿಯಾಂಬಲ್ ಆಫ್ ದಿ ಕಾನ್ಸ್ಟಿಟ್ಯೂಷನ್ ಇವೆಲ್ಲ ಓದ್ತಾ ಇದ್ದೀವಿ ಹೇಗೆ. ಸೊ ಅದರಲ್ಲಿ ಏನಿದೆಯೋ ಅದು ಸಂವಿಧಾನದ ಒಂದು ಮೂಲ ಪೀಠಿಕೆ, ಅದು ಒಂದು ಮೂಲ. ಇವಾಗ ನಿಮ್ಮದು ಒಂದು ಬೀಜ ಮೊಳಕೆ ಹೊಡಿಬೇಕು, ಅದು ನಿಮ್ಮಲ್ಲಿ ಹೆಮ್ಮರ ಬೆಳಿಬೇಕು, ರಾಷ್ಟ್ರವನ್ನು ನಿರ್ಮಾಣವಾಗಲಿ ನೀವೊಂದು ಶಕ್ತಿ ಆಗಬೇಕು. ಅದು ಒಂದು ಸಂವಿಧಾನದ ಕನಸು ಮತ್ತು ಆಶಯ.
ಹಾಗಿದ್ದಾಗ ನೀವು ಸಂವಿಧಾನಾತ್ಮಕವಾಗಿ ಸಂವಿಧಾನದ ಎಲ್ಲ ಅಂಶಗಳನ್ನು ಕಾನೂನಾತ್ಮಕವಾಗಿ ಅಳವಡಿಸಿಕೊಂಡಾಗ ಭವಿಷ್ಯದ ನಾಗರಿಕರಾಗಿ ಸದೃಢ ಬಲಿಷ್ಠ ರಾಷ್ಟ್ರವನ್ನು ಕಟ್ಟಲು ನೀವು ಒಂದು ಸಬಲ ಯುವಕರಾಗ್ತೀರಿ. ಮುಖ್ಯವಾಗಿ ನಿಮಗೆ ಸಂವಿಧಾನವನ್ನು ತಿಳ್ಕೊಳ್ಬೇಕಂದ್ರೆ ನಿಮ್ಮ ಶಾಲಾ ದಿನನಿತ್ಯದ ಚಟುವಟಿಕೆಗಳನ್ನು ನಿಮ್ಮ ಶಿಕ್ಷಕರು, ಪಾಲಕರು, ಪೋಷಕರು ಏನು ದಿನನಿತ್ಯವಾಗಿ ನಿಮಗೆ ಹೇಳ್ಕೊಡ್ತಾರೋ ಅದನ್ನು ಕಡ್ಡಾಯವಾಗಿ ನೀವು ಪಾಲಿಸ. ಪ್ರತಿಯೊಬ್ಬ ಮನುಷ್ಯ ಹುಟ್ಟಿದಾಗಿಂದ ಸಾಯುವವರೆಗೂ ಕಾನೂನಿನ ಚೌಕಟ್ಟಿನಲ್ಲಿ ಬದುಕಬಹುದು. ನಾವು ಕಾನೂನು ಬಿಟ್ಟು ಬದುಕಿದ್ರೆ ಈ ಥರ ಈಗ ಕೋರ್ಟಿಗೆ ಬರೋ ಪರಿಸ್ಥಿತಿ ಬರ್ತದೆ. ಅದೇ ಥರ ಈಗ ಪ್ರತಿಯೊಬ್ಬರು ಹುಟ್ಟಿದ ಒಬ್ಬ ಮನುಷ್ಯ ಬರ್ತ್ ಸರ್ಟಿಫಿಕೇಟ್ ಅಂತ ಬರ್ಬೋದು. ಅಂದರೆ ಈಗ ಮುಂಚೆ ಮನೆ ಒಳಗೆ ಹುಟ್ಟಿದ್ರು ಅವರೆಲ್ಲ ಬರ್ತ್ ದಾಖಲೆ ಮಾಡ್ಕೊಳ್ತಿದ್ದಿಲ್ಲ. ಅವರಾಗೆ ಹೋಗಿ ತಹಶೀಲ್ದಾರ್ ಆಫೀಸ್ಗೆ ಹೋಗಿ ಬರ್ತ್ ಸರ್ಟಿಫಿಕೇಟ್ ಎಂಟ್ರಿ ಮಾಡಿಸ್ಬೇಕಾಯ್ತು. ಈಗ ಏನಾಗೈತಿ ಹಾಸ್ಪಿಟಲ್ ಒಳಗೆ ಹೋಗ್ತಾರೆ, ಅವರ ಡೈರೆಕ್ಟ್ ಎಂಟ್ರಿ ಮಾಡ್ಕೊಂಡು ಹೋಗ್ತಾರೆ. ಒಂದು ವೇಳೆ ನೀವೇನಾದರೂ ಬರ್ತ್ ಸರ್ಟಿಫಿಕೇಟ್ ಪಡ್ಕೊಂಡಿಲ್ಲ ಅಂದರೂ ನೀವು ಕೋರ್ಟಿಗೆ ಬಂದು ಅರ್ಜಿ ಸಲ್ಲಿಸಿ ಎಲ್ಲರೂ ಬರ್ತ್ ಸರ್ಟಿಫಿಕೇಟ್ ಬೇಕು. ಈಗ ನಿಮ್ಗೆ ಸ್ಕೂಲ್ಗೆ ಹೋಗಬೇಕು, ಮುಂದೆ ಪಾಸ್ಪೋರ್ಟ್ ಮಾಡ್ಸಕ್ಕೆ, ನೀವು ಎಜುಕೇಷನ್ಗೆ ಮತ್ತು ನೀವೇನು ನೌಕರಿಗೆ ಹೋದ್ರೂ ಬರ್ತ್ ಸರ್ಟಿಫಿಕೇಟ್ ಬೇಕು. ಅದರಿಂದ ಈಗ ಬರ್ತ್ ಸರ್ಟಿಫಿಕೇಟ್ ಎಲ್ಲ ಮಕ್ಕಳಿಗೂ ಕಡ್ಡಾಯವಾಗಿ ಮಾಡಿದ್ದಾರೆ. ಅದೇ ರೀತಿ ಮತ್ತೀಗ ಕಡ್ಡಾಯ ಶಿಕ್ಷಣ ಕಾಯ್ದೆ ಅಂತ ಒಂದು ಜಾರಿಗೆ ತಂದರು. 8 ವರ್ಷಕ್ಕೆ ಬಿಡಿಸಿ ಅವ್ರ ಕೆಲಸಕ್ಕೆ ಹಚ್ಚಿಬಿಡ್ತಾರೆ. ಅಂಥ ಟೈಮ್ನೊಳಗೆ ಈ ಕಾಯ್ದೆ ಪ್ರಕಾರ ಪ್ರತಿಯೊಂದು ಮಗುನು ತನ್ನ ಶಿಕ್ಷಣವನ್ನು ಪಡ್ಕೊಳ್ಳಬೇಕು. ಅದೇ ಥರ ಈಗ ಮೋಟರ್ ವೆಹಿಕಲ್ ಆ್ಯಕ್ಟ್ ಅದ್ರ ಪ್ರಕಾರ ನಿಮ್ಮೆಲ್ಲರ ಮನೆಯಾಗೂ ಗಾಡಿ ವಾಹನ ಇದ್ದೇ ಇರ್ತಾವೆ ನಿಮ್ಮೆಲ್ಲರ ಮನೆಯೂ. ಅದೇ ಥರ ನಿಮ್ಮ ಫಾದರ್ ಕೇಳ್ಬೇಕು, ನೀವು DL ಇನ್ಸೂರೆನ್ಸು RC ಬುಕ್ಕು ಕಡ್ಡಾಯವಾಗಿ ಇಟ್ಕೊಳ್ಳಬೇಕು. ಒಂದು ವೇಳೆ ಇಟ್ಕೊಳ್ಳಿಕ್ಕ ಅಂದ್ರೆ ಈಗ ನಿಮ್ಗೆ ಹೋಗುವಾಗ ಆಕ್ಸಿಡೆಂಟ್ ಆತಂದ್ರೆ ಯಾವುದೇ ರೀತಿ ಇನ್ಸೂರೆನ್ಸಿಂದ ಪರಿಹಾರ ಪಡ್ಕೊಳಕ್ಕಾಗಲ್ಲ. ಅದೇ ರೀತಿ 18 ವರ್ಷ ಆಗ್ಲಂಗ ನೀವು ಗಾಡಿ ಓಡಿಸ್ತಿರ್ತೀರಿ. ನಿಮ್ಗೆ ಏನಾರ ಆತಂದ್ರೆ ನಿಮ್ಮ ಗಾಡಿ ಓನರ್ ಯಾರು ಇರ್ತಾರೆ ಅವ್ರು ಪರಿಹಾರ ಕೊಡ್ಬೇಕಾಗತ್ತೆ. ಎಷ್ಟೊಂದು ಒಮ್ಮೆ ಹಾಸ್ಪಿಟಲ್ ಖರ್ಚು 10 ಲಕ್ಷ 5 ಲಕ್ಷ ಆಗುತ್ತೆ. ಅದೇ ಒಮ್ಮೊಮ್ಮೆ ಇನ್ಸೂರೆನ್ಸು DL ಎಲ್ಲ ಆಯ್ತಂದ್ರೆ ಇದನ್ನ ಇನ್ಸೂರೆನ್ಸಿಂದ ಪಡ್ಕೋಬೋದು. ಒಂದು ವೇಳೆ ಇಲ್ಲ ಅಂದ್ರೆ ನೀವು ಹೋಗಿ ಅವರ ಓನರ್ ಯಾರು ಇರ್ತಾರೆ ಅವರಿಂದ 5 ಲಕ್ಷ 10 ಲಕ್ಷ 20 ಲಕ್ಷ ಗಂಟೆ ಇದಾಗುತ್ತೆ. ಆದ್ರಿಂದ ನಾ ಹೊಡೆದೆ ಈಗ ನೀವು ಜನ ಮಾಡ್ಬೋದು. ನಿಮ್ಮ ತಂದೆ ತಾಯಿ ಏನು ಮಾಡ್ತಾರೆ, ಅವ್ರು ಜಡ್ಜ್ ಅನ್ಕೋದು ನೀವು ಬರ್ತೀರಿ. ಈಗ ನ್ಯಾಯಾಧೀಶರು ನೀವು ಅವಾಗ ನೀವೇ ಪ್ರಶ್ನೆ ಹಾಕೊಡಿಲ್ವಾ, ನೀವೇ ಪ್ರಶ್ನೆ ಹಾಕೊಡಿಲ್ಲ ನೋಡಿ. ನಿಮ್ಗೆ ತಪ್ಪಿದ್ರೆ ನಿಮ್ಗೊಂದು ಹೊಡಿಸು ಮಾಡೋದು. ಈಗ ನಿಮ್ಮ ಇನ್ನೊಂದು ಜಾಗ ಮಾಡ್ಬಿಡಕ್ಕೆ ಹೋಗೋದು. ಇದು ನಿಮ್ಮ ಮನೆಯೊಳಗೆ, ಇದು ಫ್ಯಾಮಿಲಿ ಕೋರ್ಟ್. ಇಲ್ಲ ಹಂಗಲ್ಲ, ಇದು ಊರ ಜಗಳ ಬಂದಿರ್ತದೆ. ಅದು ನಿಮ್ಮ ಮನೆ ಜಗಳ, ಅಲ್ಲಿ ನಿಮ್ಮ ತಂದೆ ತಾಯಿ ಬಯಸ್ತಾರೆ. ನಿಮ್ಮ ತಂದೆ ತಾಯಿಗಳು ನ್ಯಾಯ ಸಲ್ಲಿಸೋದು. ಇಲ್ಲಿ ಬಂದಾಗ ಸರ್ಕಾರದಿಂದ ಒಬ್ಬರು ನ್ಯಾಯಾಧೀಶ ನೇಮಕ ಮಾಡಿರ್ತಾರೆ. ಅವ್ರ ಕೆಲಸ ಏನು, ಈಗ ಒಂದು ತಾಲೂಕಿಗೆ ಅವ್ರು ಸೀಮಿತ. ಈ ತಾಲೂಕಿನೊಳಗೆ ಯಾವುದೇ ವ್ಯಾಜ್ಯ ಜಗಳ ಆದರೆ ಕ್ರಿಮಿನಲ್ ಆದರೆ ಕ್ರಿಮಿನಲ್ ಸೆಕ್ಷನ್, ಸಿವಿಲ್ ಆದರೆ ಸಿವಿಲ್, ಅವ್ರು ಕೈಬೇಕು. ಅವ್ರ ಪರವಾಗಿ ಒಬ್ಬರು ವಕೀಲ ವಾದ ಮಾಡ್ತಾರೆ, ಇವ್ರ ಪರವಾಗಿ ಒಬ್ಬರು ವಕೀಲ ಮಾಡ್ತಾರೆ. ಅದನ್ನ ಏನೈತಿ ನ್ಯಾಯ ನೋಡಿ ಬಗೆಹರಿಸಿ ಒಂದು ತೀರ್ಮಾನ ಕೊಡೋದು. ದಟ್ ಈಸ್ ಕೋರ್ಟ್, ಬಿಲ್ಡಿಂಗ್ ನಾಟ್ ಎ ಕೋರ್ಟ್. Next question, raise your hand. Come front and ask. Come front. Those who want to ask question, come front. Sir, tell us about Postpone. ಪ್ರಿವೆನ್ಷನ್ ಆಫ್ ವಿರೋಧನ ಚಿಲ್ಡ್ರನ್ ಸೆಕ್ಸುವಲ್ ಅಫೆನ್ಸ್ ಅಂತ ಹೇಳಿ. ಅಂದರೆ ಇದೇನು ಗೊತ್ತಾ, ಈಗ ಬಿಲೋ 18 ಇಯರ್ಸ್ ಚಿಕ್ಕ ಮಕ್ಕಳು 18 ವರ್ಷದ ಒಳಗಡೆ ಇದ್ದಾಗ ಹೆಣ್ಮಕ್ಳು ಈಗ ಗಂಡು ಮಕ್ಕಳಿಗೆ ಅನ್ವಯಿಸ್ತಾರೆ ಆ್ಯಕ್ಟ್ ಅಮೆಂಡ್ಮೆಂಟ್. ಆ ಮಕ್ಕಳ ಮೇಲೆ ದೈಹಿಕವಾಗಿ ಮತ್ತು ಲೈಂಗಿಕವಾಗಿ ಒಂದು ದೌರ್ಜನ್ಯ ಎಸಗುವಂಥದ್ದು ಆ ಮಕ್ಕಳಿಗೆ. ಅವ್ರು ಯಾರು ಅಕ್ಕಪಕ್ಕ ಮನೆಯವರಾಗಿರ್ಬೋದು, ಮತ್ತು ಸ್ಕೂಲ್ ಟೀಚರ್ಸ್ ಆಗಿರ್ಬೋದು, ಅಥವಾ ಅವರ ಒಂದು ಹೋಗೋದೇ ನಿನ್ನ ಓನ್ ಕೇಸನ್ನ ನೀನು ನಡೆಸ್ಬೋದು. ಹೈಕೋರ್ಟಲ್ಲಿ ಅದ್ರ ಬಗ್ಗೆ ಒಂದು ನಿರ್ಣಯ ಬಂದಿದೆ. ಬಟ್ ನಿನಗೆ ಕಾನೂನು ಜ್ಞಾನ ಇರಬೇಕು. ನಾನು ಯಾವ ವ್ಯಾಜ್ಯಕ್ಕೆ ಯಾವ ಅಪ್ಲಿಕೇಶನ್ ಅನ್ನು ಹಾಕಬೇಕು, ವಾಟ್ ಈಸ್ ದ ಪ್ರೊವಿಷನ್, ಅದು ನೀನು ಲಾ ಇತ್ತಂದರೆ ನೀನು ಲಾಯರ್ ಆಗೋ ಅವಶ್ಯಕತೆ ಇಲ್ಲ. ಓನ್ ಆಗಿ ತೊಗೊಂಡ್ರೆ ನೀನು ಕೇಸ್ ನಡೆಸ್ಬೋದು. ಅದು ಪ್ರಯೋಜನ ಇದೆ. Thank you. Next question. Excuse me, Your Honor. Which is the most critical case you have ever solved? Critical sort in the one murder case. This is Bangalore. It's Bangalore. That's bad. I'm question. Law, if 100 criminals escape and one innocent person should not be punished, what is your opinion about this? ಈಗ ನ್ಯಾಯದಲ್ಲಿ ಒಂದಿದೆ, 10 ಆರೋಪಿಗಳಿಗೆ ಶಿಕ್ಷೆ ಆಗದೆ ಇದ್ರೂ ಪರವಾಗಿಲ್ಲ, ಒಂದು ಪ್ರತಿಗೆ ಶಿಕ್ಷೆ ಆಗಬಾರ್ದು ಅನ್ನೋದು ರೂಲ್ ಆಫ್ ಲಾ. ಈಗ ಎಲ್ಲ ನಿಮ್ಗೆ ಅನಿಸ್ತತಿ ದೊಡ್ಡ ದೊಡ್ಡ ವಿದ್ಯಾರ್ಥಿಗಳು ಕೊಲೆ ಮಾಡ್ತಾರೆ, ಅವ್ರಿಗೆ ಬಂದ್ಬಿಡ್ತಾರೆ, ಅವ್ರು ಕೊಲೆ ಮಾಡಿದ ಜನಕ್ಕೆ ಗೊತ್ತಿರ್ತೈತಿ, ಮತ್ತೆ ಯಾಕೆ ಕಾನೂನು ಕೋರ್ಟ್ ಅವ್ರಿಗೆ ಇಟ್ಟು ಅಂತ. ಅವರು ತಮ್ಮ ಅಪರಾಧದಿಂದ ನುಣಿಸಿಕೊಂಡು ನಿರಪರಾಧ ಅಂತ ಹೊರಗೆ ಬಂದಿರಲ್ಲ. ದೇ ಇಸ್ ದ ಪಾರ್ಟ್ ಆಫ್ ದಿ ಟೆಕ್ನಿಕಲ್ ಎವಿಡೆನ್ಸ್. ನ್ಯಾಯಾಲಯಕ್ಕೆ ಬೇಕಾಗಿರೋದು ಎವಿಡೆನ್ಸ್, ಸಾಕ್ಷಿ. ನೀನು ಕೊಲೆ ಮಾಡಿದೀಯಾ, ಹೌದು ಕೊಲೆ ಮಾಡಿದ್ಯಾ, ಕೊಲೆ ಮಾಡಿದ್ದಕ್ಕೆ ಪೂರಕ ಸಾಕ್ಷಿಗಳನ್ನ ಸರ್ಕಾರಿ ಅಭಿಯೋಜಕರು ನ್ಯಾಯಾಲಯದಿಂದ ಪ್ರಸ್ತುತಪಡಿಸಬೇಕು, ಸಾಬೀತುಪಡಿಸುವಲ್ಲಿ ಮತ್ತು ಪ್ರಸ್ತುತಪಡಿಸುವಲ್ಲಿ ವೀಕ್ನೆಸ್ ಆಫ್ ದಿ ಎವಿಡೆನ್ಸ್ ಇತ್ತಂದ್ರೆ ಅವ್ನು ಆಟೋಮೆಟಿಕ್ ಲೈಕ್ ಬಿಟ್ಟು ಕಂಪ್ಲೇಂಟ್ ಆಗ್ತಾನೆ. ಅದು ಸಮಾಜ ಸಂದೇಶ ಏನಾಗ್ತೈತಿ, ಎವ್ರಿ ಶುಡ್ ಬಿ ಟೇಕನ್ ಒನ್ ಸ್ಟೆಪ್ ಅವೇ. ಸೆವರಲ್ ಸ್ಟೆಪ್ಸ್ ಇನ್ ಸೆವರಲ್ ಕೇಸಸ್. ಸಿವಿಲಲ್ಲಿ ಹೋದ್ರೆ ಒಂದು ಕೇಸ್ ಮುಗಿಯೋಕ್ಕೆ ಒಂದು ಗಾದೆ ಮಾಡ್ತೀನಿ ನಮ್ಮಲ್ಲಿ. ಸಿವಿಲ್ ಕೇಸಲ್ಲಿ ಗೆದ್ದವನು ಸೋತ, ಸೋತವನು ಸತ್ತ ಅಂತ ನಮ್ಮಲ್ಲಿ ಗಾದೆ ಮಾಡಿ.
ಈಗ ನಮ್ಮಪ್ಪ ಕೇಸ್ ಹಾಕಿದ ಅಂದರೆ ನನ್ನ ಮೊಮ್ಮಗ ಅವ್ರ ಮೊಮ್ಮಗೂ ನ್ಯಾಯ ಸಿಗುತ್ತೆ ಅವ್ರಿಗೆ ಅಂಥ ಪರಿಸ್ಥಿತಿ ಅಂದರೆ ಬಿಕಾಸ್ ದ ಸ್ಟೆಪ್ಸ್ ಇಸ್ ವೆರಿ ಲಾಂಗ್ ಆ್ಯಂಡ್ ಲೆಂದಿ ಇನ್ ಇಂಡಿಯನ್ ಪ್ರೊಸೀಜರ್ ಲಾ. ಸೊ ಇದ್ರ ಬಗ್ಗೆ ನೀವು ಮುಕ್ತ ಅನುಭವ ಬರ್ತೀವಿ. ಈಗ ನನಗೊಂದೇನೋ ವೈಯಕ್ತಿಕವಾದ ಧಕ್ಕೆ ಇರ್ತೈತಿ. ವೈಯಕ್ತಿಕ ಧಕ್ಕೆ ಆದಾಗ ನಾನು ಬಂದು ಕಾನೂನಾತ್ಮಕವಾಗಿಂತ ರಚನೆ ಕೇಳೋದು ಅದು ಏನಾಗಲ್ಲ, ನನ್ನ ವೈಯಕ್ತಿಕ ಇರ್ತೈತಿ. ಈಗ ನಿಮ್ಮ ಓಣಿ ಒಳಗೆ ಒಂದು ದೊಡ್ಡ ಪೈಪ್ ವಾಟರ್ ಪೈಪ್ ಹೋಗ್ತಿತ್ತು, ಅದು ಒಡೆದು ಬಿಡ್ತದೆ. ಒಡೆದ್ರಿಂದ We have a Taluk Bar Council President, Mr. M.C. Mahantima. ನಿಮ್ಮೆಲ್ಲರ ಪರವಾಗಿ ನಮ್ಮ ಶಾಲೆಯ ಪರವಾಗಿ ಧನ್ಯವಾದಗಳು ಸರ್. And ಶ್ರೀ M.A. ನಾನು ಕೂಡ ತಡ ಬಂದಿದ್ದೀನಿ. ನಿಮ್ಮ ಟೀಚರ್ಸು ನಮ್ಮ ಏಜನ್ನು ತಡ, ನಿಮ್ಮ ಏಜನ್ನು ತಡಾದ ಇಲ್ಲಿಗೆ ಬಂದಿದ್ದಾರೆ. ಮಕ್ಕಳು ಇವತ್ತಿನ ನೇಚರ್ಗೆ, ಇವತ್ತಿನ ವಿದ್ಯಾಸಂಸ್ಥೆಗಳಿಗೆ, ಗುರುವೃಂದಕ್ಕೆ, ಈ ಸಮಾಜಕ್ಕೆ ಯಾವ ರೀತಿಯ ನಡವಳಿಕೆಯಿಂದ ನಡೆದುಕೊಳ್ಬೇಕು ಅನ್ನೋದನ್ನು ಕಲಿಸ್ಕೊಡುವ ಒಂದು ಧ್ಯೇಯ ಇರೋದೇ ಶಿಕ್ಷಣ ಸಂಸ್ಥೆಯ ಮೂಲ ಉದ್ದೇಶ. ಏನು ಹೇಳೋ ಮೂಲ ಉದ್ದೇಶ, ನೀವು ನಿಮ್ಮ ಫ್ಯೂಚರ್ ಲೈಫ್ನಲ್ಲಿ ಯಾವ ರೀತಿ ನಡೆದುಕೊಳ್ಬೇಕು, ಕಾನೂನಾತ್ಮಕವಾಗಿ ಹೇಗೆ ನಡೆದುಕೊಳ್ಬೇಕು, ಆಸ್ ಪರ್ ದ ಟ್ರಾಫಿಕ್ ರೂಲ್ಸ್. ಏನು ಟ್ರಾಫಿಕ್ ರೂಲ್ಸು? ಎಕ್ಸಾಂಪಲ್ ಕೊಡ್ತಾ ಇದ್ದೀನಿ ನಿಮಗೆ. ಟ್ರಾಫಿಕ್ ರೂಲ್ಸ್ನಲ್ಲಿ ಹೋಗುವಾಗ ನಮ್ಮ ಎಡಕ್ಕೆ ಹೋಗಬೇಕು, ಹೆಂಗೆ ಕಂಡೀಷನ್ಸ್ ಇದೆಯಲ್ಲ ಅದೇ ರೀತಿಯ ಭಾರತದ ಸಂವಿಧಾನದಲ್ಲಿ ನೀವು ಯಾವ ರೀತಿಯ ನಡೆದುಕೊಳ್ಬೇಕು, ಈ ಸಮಾಜಕ್ಕೆ, ಈ ದೇಶಕ್ಕೆ ಯಾವ ರೀತಿಯ ಗೌರವಯುತವಾಗಿ ನಡೆದುಕೊಂಡು ಒಬ್ಬ ಅಭಿವೃದ್ಧಿಪರ ಮೆಂಟಲಿ ಡೆವಲಪ್ಮೆಂಟ್ ಆದಂಥ ಸ್ಟೂಡೆಂಟ್ಸ್ ಹೆಂಗೆ ಆಗಬೇಕು ಅಂತ ಕಲಿಸ್ಕೊಡೋದೆ ನಮ್ಮ ಈ ಸಂಸ್ಥೆ. behalf of our institution, I am thanking Honorable Court of this Hangal and senior advocates, panel members and board, Honorable Bar Council person. Thank you, sir. ये अरशद सर जल्दी आज भागो जी।